ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನನ್ನ ಶೈಲಿಯಲ್ಲಿ ಮನೆಯಲ್ಲಿ ಈಸಿಯಾಗಿ ಕಬಾಬ್ ಪೌಡರ್ನ ಹೇಗೆ ಮಾಡೋದು ಮತ್ತು ಆ ಪೌಡರಿಂದ ಕಬಾಬನ್ನು ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 2 ಟೇಬಲ್ ಚಮಚ ಬ್ಯಾಡಗಿ ಮೆಣಸಿನಕಾಯಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಚಮಚ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಚಮಚ ಜೀರಿಗೆ ಪುಡಿ, 1/4 ಚಮಚ ಕರಿಮೆಣಸಿನ ಪುಡಿ, 1/4 ಚಮಚ ಗರಂ ಮಸಾಲ, ಅರಿಶಿನ 1/4 ಚಮಚ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಚಮಚ ಮೈದಾ ಹಿಟ್ಟು, 1 ಚಮಚ ಅಕ್ಕಿ ಹಿಟ್ಟು, ಕಾರ್ನ್ ಫ್ಲೋರ್ 2 ಚಮಚ. ನಾನಿಲ್ಲಿ ಇಷ್ಟು ಮಿಶ್ರಣಕ್ಕೂ 1 ಚಮಚ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬಹುದು. ಬ್ಯಾಡಗಿ ಮೆಣಸಿನಕಾಯಿ ಪುಡಿ ಬದಲು ನೀವು ಬೇಕಿದ್ರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಅನ್ನು ಸಹ ಉಪಯೋಗ ಮಾಡಬಹುದು. ಜೊತೆಗೆ ಮನೆಯಲ್ಲೇ ಮಾಡಿರ್ತಕ್ಕಂಥ 1 ಚಿಕ್ಕ ಚಮಚ ಕಸೂರಿ ಮೇಥಿ ಮತ್ತೆ ಅದೇ ಚಮಚದಲ್ಲಿ ಕರಿಬೇವಿನ ಪುಡಿಯನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಪುಡಿನೂ ಸಹ ಮನೆಯಲ್ಲೇ ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿಟ್ಕೊಂಡಿರೋಂಥದ್ದು. ಈಗ ಇವೆಲ್ಲವನ್ನ ಮುಚ್ಚಳ ಮುಚ್ಚಿ 10 ರೌಂಡು ಪುಡಿ ಮಾಡ್ಕೊಳ್ಬೇಕು. ನಾವಿಲ್ಲಿ ಎಲ್ಲ ಪುಡಿಗಳನ್ನೇ ಹಾಕಿರೋದ್ರಿಂದ ಎಲ್ಲನೂ ಮಿಕ್ಸ್ ಆಗೋವರೆಗೂ ರುಬ್ಬಿದ್ರೆ ಸಾಕಾಗುತ್ತೆ. ಈಗ 100% ಪ್ಯಾಕೆಟ್ನಲ್ಲಿ ನಾವು ತರುವ ಕಬಾಬ್ ಪುಡಿಗಿಂತ ಹೆಚ್ಚಿನ ರುಚಿಯಾಗಿರೋ ಕಬಾಬ್ ಪೌಡರ್ ರೆಡಿಯಾಗಿದೆ. ನಾನಿಲ್ಲಿ ಚೆನ್ನಾಗಿ ತೊಳ್ಕೊಂಡಿಟ್ಕೊಂಡಿರ್ತಕ್ಕಂಥ ಚಿಕನನ್ನು 1 kg ತಗೊಂಡಿದ್ದೀನಿ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ 2 ಮೊಟ್ಟೆನ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಈ ಪುಡಿನ ಒಮ್ಮೆ ಟ್ರೈ ಮಾಡಿ ಪದೇ ಪದೇ ಕಬಾಬ್ ಮನೆಯಲ್ಲಿ ಮಾಡ್ತಾನೆ ಇರ್ತೀರಾ, ಅಷ್ಟು ಟೇಸ್ಟಿಯಾಗಿತ್ತು. ಈ ಪುಡಿನ 1 ತಿಂಗಳಿಗಾಗುವಷ್ಟು ಒಂದೇ ಸರಿ ಮಾಡಿ ಇಟ್ಕೊಳ್ಬಹುದು. ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 3 ಟೇಬಲ್ ಚಮಚ ಮೊಸರು, 2 ಟೇಬಲ್ ಚಮಚ ಕಬಾಬ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. 1 kg ಚಿಕನ್ಗೆ ನನಗೆ 2 ಟೇಬಲ್ ಚಮಚ ಸಾಕಾಯಿತು. ಉಪ್ಪು ಖಾರ ಕಡಿಮೆ ಅನಿಸಿದ್ರೆ ಈ ಸ್ಟೇಜಲ್ಲೇ ನೀವು ಉಪ್ಪು ಖಾರನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬಹುದು. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಮಿಶ್ರಣವನ್ನು ಗಂಟುಗಳು ಇಲ್ಲದಂಗೆ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ತೊಳೆದಿಟ್ಟ ಚಿಕನನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ನೀರಿಲ್ದಂಗೆ ನೋಡ್ಕೊಳ್ಬೇಕಾಗುತ್ತೆ. ಚಿಕನಲ್ಲಿ ನೀರಿದ್ರೆ ಪೇಸ್ಟ್ ಎಲ್ಲ ತೆಳುವಾಗಿ ಚಿಕನ್ಗೆ ಸರಿಯಾಗಿ ಕೋಟ್ ಆಗಲ್ಲ. ಈಗ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನ್ಯಾಚುರಲ್ ಕಲರ್, ಯಾವುದೇ ರೀತಿ ಬಣ್ಣನ ನಾನಿಲ್ಲಿ ಆ್ಯಡ್ ಮಾಡಲಿಲ್ಲ. ಬ್ಯಾಡಗಿ ಮೆಣಸಿನಕಾಯಿ ಪುಡಿ ಅಥವಾ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ರೆ ಈ ರೀತಿ ಬಣ್ಣ ಬರುತ್ತೆ. ಈ ಮಿಶ್ರಣನ ಅರ್ಧ ಗಂಟೆ ಮ್ಯಾರಿನೇಟ್ ಆಗೋಕ್ಕೆ ನಾನು ಬಿಡ್ತಾ ಇದ್ದೀನಿ. ಒಂದು 5 ನಿಮಿಷ ಬಿಟ್ಟು ಸಹ ಮಾಡ್ಕೊಳ್ಬಹುದು. ಆದರೆ ನಾವು ಎಷ್ಟು ಹೆಚ್ಚು ಹೊತ್ತು ಮ್ಯಾರಿನೇಟ್ ಮಾಡ್ತೀವೋ ಅಷ್ಟು ರುಚಿಯಾಗಿ ಜ್ಯೂಸಿಯಾಗಿ ಇರುತ್ತೆ ಕಬಾಬು. ಬೇಕಿದ್ರೆ ಫ್ರಿಜ್ಜಲ್ಲೂ ಸಹ ಇಟ್ಕೊಳ್ಬಹುದು. ಕಾದ ಎಣ್ಣೆಯಲ್ಲಿ ಈಗ ಒಂದೊಂದೇ ಕಬಾಬನ್ನು ಹಾಕಿ ಜೊತೆಗೆ ಹಸಿ ಮೆಣಸಿನಕಾಯಿ ಮತ್ತು ಕರಿಬೇವನ್ನು ಹಾಕ್ಕೊಂಡು 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಮ್ಯಾರಿನೇಟ್ ಆಗಿರ್ತಕ್ಕಂಥ ಮಿಶ್ರಣಕ್ಕೆ ಬಿಳಿ ಎಳ್ಳು, ಕರಿಬೇವನ್ನು ಮಿಶ್ರಣ ಮಾಡಿ ಆಮೇಲೆ ಸಹ ಕಬಾಬ್ ಮಾಡ್ಕೊಳ್ಬಹುದು. ಇದಕ್ಕೆ ಮೆಂತ್ಯ ಸೊಪ್ಪು ಸಹ ಹಾಕಿ ಕಬಾಬ್ ಮಾಡ್ಕೊಳ್ಬಹುದು. ಇದಕ್ಕೆ ಚಿಕ್ಕ ಚಿಕ್ಕ ಹಸಿಮೆಣಸಿನಕಾಯಿ ಅಂದರೆ ಕೊಡಗಿನಲ್ಲಿ ಸಿಗ್ತಕ್ಕಂಥ ಪುಟಾಣಿ ಮೆಣಸಿನಕಾಯಿ ಅಥವಾ ಲವಂಗದ ಮೆಣಸಿನಕಾಯಿ ಅಂತ ಕರೀತಾರೆ, ಆ ಮೆಣಸಿನಕಾಯಿನ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಮ್ಮೆ ಈ ಪೌಡರನ್ನು ಮನೆಯಲ್ಲೇ ಮಾಡಿಕೊಂಡು ಕಬಾಬ್ ಮಾಡಿಕೊಂಡ್ರೆ ಇನ್ಯಾವತ್ತೂ ಅಂಗಡಿಯಿಂದ ನೀವು ಪೌಡರ್ ತರೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಕಬಾಬ್ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಾ. ಈಗ 2 ಕಡೆನೂ ಚೆನ್ನಾಗಿ ಫ್ರೈ ಮಾಡಿ ಕಬಾಬನ್ನು ಒಂದು ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ. ಈಗ ಮನೆಯಲ್ಲೇ ಮಾಡಿದ ಕಬಾಬ್ ಪೌಡರಿಂದ ರುಚಿಯಾದ ಕಬಾಬ್ ರೆಡಿಯಾಗಿದೆ. ಕಬಾಬ್ ತಿನ್ನೋದಕ್ಕಂತೂ ಸಖತ್ತಾಗಿತ್ತು. ಜ್ಯೂಸಿಯಾಗಿ, ಸ್ಪೈಸಿಯಾಗಿ, ಕ್ರಿಸ್ಪಿಯಾಗಿ ಬಂದಿತ್ತು. ಮನೆಯಲ್ಲಿ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.